ಆಟೋ ರಿಕ್ಷಾಯಿಂದ ಮಂಗಳೂರಿಗೆ ರೀಚ್ ಆಗಿದ್ದೇನೆ. ರೀಚ್ ಆಗಿ ಆಲ್ಮೋಸ್ಟು ನನ್ನ ಫ್ರೆಂಡ್ ಲಕ್ಷ್ಮಣ್ ಅಂತ ಡ್ರಾಪ್ ಮಾಡಿದ್ರು ಆಟೋಲ್ಲಿ. ಸೊ ಮೈಸೂರು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇನೆ. ಸೊ ಒಳ್ಳೆ ಸೀಟ್ ಸಿಕ್ಕಿದೆ, ಒಬ್ಬನೇ ಇದ್ದೇನೆ ಆರಾಮಲ್ಲಿ. ಬೇರೆ ಬಸ್ಗಳು ರೆಡಿ ಇದೆ. ಮಂಗಳೂರು ಬಸ್ ಸ್ಟಾಪ್ ಬಿಡ್ತಾ ಇದ್ದೇವೆ ಚುರುತ್ತಲ್ಲಿ, ಮತ್ತು ಡೈರೆಕ್ಟ್ ಮೈಸೂರಲ್ಲಿ ಸಿಕ್ಕುವ. ಸೊ ಅಂತೂ ಮೈಸೂರು ರೀಚ್ ಆಗಿದ್ದೇವೆ. 3:30 ಆಗಿದೆ ಗಂಟೆ. ಆಲ್ಮೋಸ್ಟು ಐ ಥಿಂಕ್ ಇನ್ನು 2 ಗಂಟೆ ರಸ್ತೆ ಇದೆ ರಾಮನಗರಕ್ಕೆ. ಇಲ್ಲಿಂದ ಬಸ್ ಇದೆ, ಯಾವ್ದು ನೋಡಬೇಕು. ಲಗೇಜ್ ತುಂಬ ಇದೆ. ಬಸ್ ಹತ್ತಿದ್ದೇನೆ ರಾಮನಗರಕ್ಕೆ. 2 ಅವರ್ಸ್ ಜರ್ನಿ, ನೋಡುವ ಹೇಗಾಗ್ತದೆ ಅಂತ. ಹೊರಟಿದೆ ಬಸ್ ಮೈಸೂರಿಂದ. ಫುಲ್ ರಾಮನಗರದಲ್ಲಿದ್ದೇವೆ ಈಗ ಬೆಳಗ್ಗೆ. ಕ್ರಾಸಿಂಗ್ ಒಂಚೂರು ಮಿಸ್ಟೇಕ್ ಆಗಿದ್ರೆ ಆಗ್ತಿತ್ತು. ರೀಚ್ ಆಗಿದ್ದೇನೆ. ಇವಾಗ ಆರಾಮಲ್ಲಿ ಮಲ್ಕೊಳ್ಳೋದು. ಎಲ್ಲ ರೆಡಿ ಆಗ್ತಿದ್ದಾರೆ. ಅಭಿ ಅವರು ನಮ್ಮ ಡೈರೆಕ್ಟರ್ ಸರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ಅವ್ರು ಏನು ಮಾಡ್ತಿದ್ರಿ ಕೈಗಳಿಗೆ? ಬಿಸಾಡುವ ಗ್ಲಾಸಿಂದ ಹೊರಗಡೆ ಬಿಸಾಡುವ ಗ್ಲಾಸಿಂದ. ಹೌದ್ರಿ. ಸೊ ಬ್ಯೂಟಿಫುಲ್ ವೆದರ್ ರಾಮನಗರ. ಗ್ಲಾಸ್ ಕ್ಲೀನ್ ಇಲ್ಲ. ಬಿತ್ತು ಲಕ್ಷ್ಮಣ ಅವ್ರ ಸ್ಕ್ರೂ ಬಿತ್ತು. ಬಲೆ 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 ಆಕಾಶ ನೋಡ್ಕೊಂಡು ಫೀಲ್ ಮಾಡ್ಬೋದು. ಮೊದಲಿಂದ ಮನೆ ಏನಿಲ್ಲ, ನೀರು ಕುಡಿದ್ರೆ ಒರೆಸಿದ್ರೆ ಫಸ್ಟ್ ಅವ್ರು ಹೇಳ್ತಾರೆ. ಅವ್ರು ಫೀಲ್ ಮಾಡ್ತಾರೆ. ಅದನ್ನು ನೀವು ನೋಡ್ತೀರಾ, ಖುಷಿ ಪಡ್ತೀರಾ. ಆಮೇಲೆ ಅವ್ರು ಖುಷಿ ಪಡ್ತೀರಾ ನೋಡಿ. ಅವ್ಳು ಏನು ನೋಡಿ ಖುಷಿ ಪಡ್ತಿದ್ದಾರೆ, ಫಸ್ಟು ಅವಳನ್ನ ನೋಡಿ ಖುಷಿ ಪಡ್ತೀರಾ. ಆಮೇಲೆ ಅವ್ಳು ಏನು ನೋಡಿ ಖುಷಿ ಪಡ್ತಿದ್ದಾರೆ ಅದನ್ನು ನೋಡ್ತೀರಾ, ಖುಷಿ ಪಡ್ತೀರಾ. ಆಮೇಲೆ ಅವ್ರಿಗೆ ಡೈರೆಕ್ಟ್ ತಗೊಂಡಾಗ ಟೈಮ್ ಕೊಟ್ಟು ಹೇಳಬೇಕು ಸರ್. ಪಟ್ಪಟ ಅಂತ ಹೇಳ್ಬಿಡಿ. ರೀ ರೆಕಾರ್ಡಿಂಗ್ಗೆ ಸೌಂಡಿಗೆ ಜಾಗ ಬೇಕಲ್ಲ. ಸೌಂಡಿಗೆ ಜಾಗ ಕೊಟ್ಟಿಲ್ಲ ಅಂದರೆ ನೀವೇ ಬೈತಿರೋ ಡೈರೆಕ್ಟ್ರಿಗೆ ಸೌಂಡ್ ಟೇಬಲಲ್ಲಿ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ರೆಡಿ. ನೀರು ಕೊಡೋದು ಹಿಂಗೆ ಬರುತ್ತೆ. ಸಮಾಧಾನ ರಿಲ್ಯಾಕ್ಸ್ ಆಗಿ ಫಸ್ಟ್ ಅವಳು ನೋಡಿ. ಅವ್ಳು ಖುಷಿ ಪಡ್ತಿರೋದು ಖುಷಿ ಪಡಿ ನೀವು. ಇವಾಗ ಏನು ನಾವು ಖುಷಿ ಪಡ್ತೀವಳೆ. ಎಸ್ ನೋಡಿ, ಟೈಮ್ ತೊಗೊಳ್ಳಿ. ನೀವು ನೋಡಿ ಜಗನ. ಮತ್ತೆ ಅವಳು ನೋಡಿ ಖುಷಿ ಪಡ್ತಾರೆ. ಇಷ್ಟ ಆಯ್ತಾ? ಅಲ್ಲೇ ಕೇಳಿ. ನಿಮ್ಗೆ ಇಷ್ಟ ಆಯ್ತಾ? ಕೈ ಬೇಡಲ್ಲಿ. ನಿಮ್ಗೆ ಇಷ್ಟ ಆಯ್ತಾ? ಹತ್ರ ಹೋಗಿ ಆ್ಯಕ್ಷನ್ ನೋಡಿ. ಫಸ್ಟ್ ನೋಡಿ. ಮನೆ ಕಟ್ಕೊಳ್ಳಲ್ವಾ? ಆಯ್ತು. ತಲೆ ಸರಿ ಹಿಂಗೆ ಬರೀ ಸರಿ. ನೀವು ಅಂತವ್ರ? ನಾನು ಅವನೇ, ಅವಳಲ್ಲ. ಹೇಳಿ ಹಿಂಗೆ ಇರ್ತೀರಲ್ವ ಸರ್? ನೋಡಿ ಇಲ್ಲಿ ನೀವು ರೆಕಾರ್ಡ್ ಮಾಡಿ ತಗೊಳ್ಳಿ. ಇವ್ರ ಜೊತೆ ಮಾಡೋದನ್ನು ಫಸ್ಟ್ ಫೀಲ್ ಮಾಡಿ ಸರ್. ನೋಡ್ಕೊಳ್ಳಿ ನಾನು ಮಾಡೋದನ್ನ. ನೀವು ಜಾಗ ನೋಡಿ ಫೀಲ್ ಮಾಡ್ತಾ ಇದ್ದೀರಾ ಚೆನ್ನಾಗಿದೆ ಅಂತ. ನೀವು ನೋಡಿ ನಾನು ಇಲ್ಲಿ ತೊಗೊಂಡಿದ್ದೀವಿ. ಈ ಜಾಗ ಚೆನ್ನಾಗಿದೆ ಅಲ್ವಾ? ಇಲ್ಲ ಇರಿ, ಫೀಲ್ ಮಾಡಿ ಸರ್. ನೋಡಿ ಫೀಲ್ ಮಾಡಿ ನೋಡಿ. ಈ ಜಾಗ ತುಂಬ ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಲ್ಲ? ಇಷ್ಟ ಆದರೆ ಪುಟ್ಟು ಅರಮನೆ ಕಟ್ಕೊಳ್ಳೋಣವಾ?
ನೀವು ಹಾಗೆ ಟಚ್ ಮಾಡಬೇಕಿದ್ರೆ ಹಿಂಗೆ ಬಂದ್ರೆ ನನಗೆ ಯಾಕೆ ಹಿಂಗೆ ಬರ್ತೀರಾ ಗೊತ್ತಾಯ್ತಾ? ಆ ಟೈಮ್ ಕೊಟ್ಟರೆ ಅವಾಗ ಅಲ್ಲಿ ಒಂದು ಸ್ಲೂಪ್ ಬರ್ತದೆ ಅಂತ ಅವಾಗ ಚೆನ್ನಾಗಿರುತ್ತೆ ಕೇಳಕ್ಕೆ ನೋಡೋಕ್ಕೆ. ಇಷ್ಟೇ ಸರ್. ಹಿಂದೆ ಏನಾಗಿದೆ ಮುಂದೆ ಏನಾಗ ಹೊರಟಿದೆ ಅದನ್ನು ತಿಳ್ಕೊಂಡು ಆ ಫೀಲ್ನ ಇಟ್ಕೊಂಡು ಇವಾಗ ಏನಾಗ್ತಿದೆ ಇಷ್ಟು ಈ 3 ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ಸೊ ಇಲ್ಲಿ ಫೋಟೋಶೂಟಿಗೆ ರೆಡಿ ಆಗಿದೆ. ಇವರು ನಮ್ಮ ಡೈರೆಕ್ಟರ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಬರಲ್ಲ ನಮ್ಮ ಮೇಕಪ್ ಆಗ್ತಿದೆ. ಇವನಿಗೆ ಸರ್ ಇನ್ಶರ್ಟ್ ಬೇಡ ಆಗಿದೆ. ಇನ್ಶರ್ಟ್ ಬೇಕಾಗಿದೆ. ಮಕ್ಕಳ ಸ್ಕೂಲ್ ಯೂನಿಫಾರ್ಮ್ ಇನ್ಶರ್ಟ್ ಮಾಡ್ತಾರೆ ಸ್ವಲ್ಪ ಅಂದರೆ ಅವರು ಮಕ್ಕಳು ಸ್ಕೂಲಲ್ಲಿ ಸ್ಕೂಲ್ ಯೂನಿಫಾರ್ಮ್ ಗೆಟಪ್ ಹೆಂಗಿರುತ್ತೆ ಸ್ಕೂಲ್ ಇನ್ಶರ್ಟ್ ಮಾಡಲ್ಲ ಇಲ್ಲ ಒಂದು ಸೈಡ್ ಹಿಂಗೆ ಮಾಡ್ತಾ ಇದ್ದೀನಿ ಇನ್ಶರ್ಟ್. ಸರ್ ಅದು ನಿಮ್ಮ ಕಾಲದಲ್ಲಿ ಸರ್ ಗಾಂಧಿ ಕಾಲದಲ್ಲಿ ಒಂದು ಸೈಡ್ ಓಪನ್ ಒಂದು ಸೈಡ್ ಅದು ನಿಮ್ಮ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ಬೇರೆ ಇದೆ. ಇಲ್ವಾ ಸರ್ ನಮ್ಮ ಸ್ಕೂಲು ಸ್ಟ್ಯಾಂಡರ್ಡು ಅಲ್ಲಿ ಹಿಂದೆ ಹುಡ್ದಾಕಲ್ಲ. ಏನು ಗೊತ್ತಾ ಸರ್ ಈ ವಿಡಿಯೋ ಏನು ಚೆನ್ನಾಗಿ ಮಾಡ್ತಿದ್ದೀರಾ ನೀವು ಇದು ನೀಟಾಗಿ ಎಡಿಟ್ ಮಾಡಿ ಒಂದು 2 ನಿಮಿಷ ಮಾಡ್ಬಿಟ್ಟು ಟ್ರೈಲರ್ ಥರ ಮಾಡಿ ಕೊಡಬೇಕು ನೀವು ನಮಗೆ. ಇದು ಟ್ರೈಲರ್ ಆಗಲ್ಲ, ಇದು ವ್ಲಾಗ್. ಅದೇ ನಮಗೂ ಒಂಚೂರು ಬೇಕಲ್ಲ. ನಾನು ಮೊನ್ನೆ ವ್ಲಾಗ್ ಮಾಡಿದ್ದೇನಲ್ಲ, ನೋಡಲಿಲ್ಲ? ಎಡಿಟ್ ಮಾಡ್ತೀರಲ್ವಾ? ಹಾಂ, ಎಡಿಟ್ ಮಾಡಿ ಕೊಡಿ. ನಿಮ್ಮ ಲ್ಯಾಪ್ಟಾಪ್ ಇದ್ರೆ ಇಲ್ಲೇ ಮಾಡಿ ಕೊಡ್ತೇನೆ. ಸಾಫ್ಟ್ವೇರ್ ನಾನು ಸ್ಕೂಲ್ ಸ್ಟೂಡೆಂಟು ಜಾಲಿ ಎಂಜಾಯ್ ಹುಡುಗ ಗೌರ್ಮೆಂಟ್ ಹುಡುಗ ಏನು ಗೊತ್ತಾ ಒಂದು ನಾರ್ಮಲ್. ನೀವೊಬ್ಬರು ಇನ್ನೊಬ್ರು ಯಾರೋ ಬಂದಿದ್ರಲ್ಲ ಬೆಂಗಳೂರಲ್ಲೂ ಸರಿ ಇವ್ರಲ್ವಾ ಸೂಪರ್ ಗೊತ್ತಿಲ್ಲ ನನಗೆ. ಶೂ ಹಾಕೊಂಡು ಬಸ್ತಿದ್ದೆ ಓ ನೀನು ಹೀಗೆ ಮಾಡಿಲ್ವಾ? ನೀನು ಫುಡ್ ಡಿಪಾರ್ಟ್ಮೆಂಟು ನೀನು ಕೊಡಿ ಏನು ರೆಕಾರ್ಡ್ ಮಾಡ್ತೀನಿ ಕೊಡಿ ನಾನು. ಈಗ ನನಗೆ ಅಲ್ಲ, ಹೀರೋ ಥರ ನಿಂತ್ಕೋಬೇಡ. ನೀನೇನು ನಿನ್ನ ಹೆಸರು ಹೇಳು? ವೀರೇಶ್ ಥರ ನಿಂತ್ಕೋಬೇಕು. ಇನ್ನು ತಿರ್ಸ್ಬೇಡಕ್ಕಂತೂ ಮುಂದೆ ಸೋರ್ಸ್ ಲೈಟ್ ಇದ್ದು ಆ ಕಡೆ ಮುಖ ಮಾಡಬೇಡ, ಏನಿದ್ರು ಈ ಕಡೆ ಮುಖ. ಹಾಂ ಅಷ್ಟೇ. ಹಿಂಗೆ ಮಾಡಿಗೆ ಈ ಕಡೆ ನೋಡಿ, ಇಲ್ಲಿ ಸ್ವಲ್ಪ ಮೇಲೆ ನಗು. ಒಂದು ನಿಮಿಷ ಪೂರ್ ಮುಂದೆ ಬಾ. ನೀವೇನು ಕ್ಲೀನಿಂಗ್ ನಿಂತ ಹೊರಗಡೆ ವಾಚ್ಮ್ಯಾನ? ಮತ್ತೆ ಎಲ್ಲ ನೋಡ್ಲಿಕ್ಕೆ ನೀವ್ಯಾರು ವಾಚ್ಮ್ಯಾನ? ಕೆಲಸ ಇದೆ, ಅಲ್ಲಿ ಕೆಲಸ ಮಾಡಿ. ಹಾಂ, ಅಲ್ಲಿ ಮಕ್ಕಳಿಗೆಲ್ಲ ಹೇರ್ ಡ್ರೆಸ್ ಮಾಡಿ ಸುಮ್ಮನೆ ನಿಂತ್ಕೊಂಡು. ನಾನು ಕೂಗುವಾಗ ಇವ್ರು ನೆಗಡ್ತಾರ, ನಾನು ಕೂಗ್ತೀನಿ ಅದು ಸೆಟ್ಟಲ್ಲಿ. ಆದರೆ ಅವ್ರು ಕೂಗುವಾಗ ನಾನು ನೆಗಡಿದ್ರೆ ಅವ್ರು ನೆಗಡ್ತಾರೆ. ಅದು ತಪ್ಪನ್ನದು. ತಪ್ಪು ಇಲ್ಲ. ಇಲ್ಲಿ ಹೇಳಿ ಮಾಡಬೇಕಾದೇನೆಂದರೆ ಇವಾಗ ಇಲ್ಲಿ ಒಂದು ಇಡೀ ಸೀನ್ ಇದೆಯಲ್ಲ, ಇಡೀ ಫಸ್ಟ್ ಸೀನಿಂದ ಒಂದು 10 ಸೀನ್ವರೆಗೂ ಇವತ್ತು ಈ ಕ್ಷಣಕ್ಕೆ 10 ಸೀನ್ವರೆಗೂ ಸೀನನ್ನು ಅಭಿ ಹತ್ರ ನೀಟಾಗಿ ಹೇಳ್ತಾನೆ. ಅಭಿ ನಿಮ್ಗೆ ನೀಟಾಗಿ ಓದಿ ಹೇಳ್ತಾನೆ, ಇಲ್ಲ ಲಕ್ಷ್ಮಣ ಹೇಳ್ತಾರೆ. ಇಬ್ಬರು ಎರಡೊಬ್ಬರು ನಿಮಗೆ ನೀಟಾಗಿ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಸೀನ್ ಸರ್ ಹಿಂಗೆ ಬೇಕು ಅಂತ ಆ ಇಡೀ ಸೀನನ್ನು ನಿಮ್ಗೆ ಅರ್ಥ ಆಯಿತು ನನಗೆ ಮಾಡ್ತೀನಿ ಅಂತ ತಕ್ಷಣ ಫುಲ್ ಸೀನ್ ಆಕ್ಟ್ ಮಾಡಿ ತೋರಿಸಿ ಅಷ್ಟೇ. ಫುಲ್ ಸೀನ್ ಆಕ್ಟ್ ಮಾಡಿ ತೋರಿಸಿ, ಅದನ್ನು ಫುಲ್ ವಿಡಿಯೋ ರೆಕಾರ್ಡ್ ಮಾಡ್ತೀವಿ. ಫುಲ್ ಸೀನಲ್ಲಿ ನೀವು ವಾಕ್ ಮಾಡಿ ಸ್ಟೈಲ್ ಕರೆಕ್ಟಾಗಿ ಅವಾಗ ನೀವು ನೋಡ್ಕೊಳ್ಳಿ ಒಂದ್ಸರಿ. ಆ ಸೀನ್ ಫುಲ್ ನಾವು ಏನು ಮತ್ತೆ ಕಟ್ಟಿಗೆ ಏನು ಹೇಳಿಲ್ಲ, ಇಷ್ಟು ಸೀನ್ ಮಾಡಬೇಕು. ಆ ಕಾರ್ಪುರಿ ಎಸೆಯೋ ಗಂಟ ಸೀನ್ ಮಾಡಬೇಕು ಇಬ್ಬರು ಸಮೇತ ಅಷ್ಟೇ, ಇಲ್ಲಾಂದರೆ ನಿಮಗೂ ಮೆಟ್ಟಾಗಿ ಬಿಟ್ಬಿಡ್ತವೆ ಮನೆ ನಾನು ಮುಖರು ಅದು ನೋಡ್ಬೇಕು, ಮೆಟ್ಟಲ್ಲಿ ಹಿಡಿಯೋದು. ಸೊ ಪ್ರಾಪರ್ಲಿ ಫುಲ್ ಸೀನ್ ಸುಮ್ಮನಿರೋ ನೆನ್ಸ್ಕೊಂಡಿದ್ದಾರೆ. ಓಕೆ ಸರಿ, ಕೂಗ್ತಾಳೆ ಈಗ. ಮಾಡಿ ಆದಮೇಲೆ ಒಂದ್ಸರಿ ನೋಡ್ಕೊಳ್ಳಿ ಇಬ್ಬರು, ನಾವು ಕರೆಕ್ಟಾಗಿ ಮಾಡಿದ್ದೀನ, ನನ್ನ ಎಕ್ಸ್ಪ್ರೆಷನ್ಸ್ ಕರೆಕ್ಟಾಗಿದೆ, ನನ್ನ ಆಟಿಟ್ಯೂಡ್, ನನ್ನ ಓವರಾಲ್ ಕನ್ವೆ ಆಗಿದೆಯಾ ಸೀನು ಅನ್ನೋದು ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಅದನ್ನು ನೋಡಿ ಮತ್ತು ಅದರಲ್ಲಿ ಏನು ಕರೆಕ್ಷನ್ ಮಾಡ್ಕೊಳ್ಬೋದು, ಮತ್ತು ಆ ಸೀನ್ ಡಿಸ್ಕಷನ್ ಮಾಡಿ. ಮತ್ತೊಂದು ಸಲ ಮಾಡಲಿಕ್ಕಾಗುತ್ತೆ, ಮತ್ತೊಂದು ಸಲ ಮಾಡಿ. ಇಲ್ಲ ಇದು ಓಕೆ ಅಂತಂದರೆ 2ನೇ ಸೀನ್ ಎತ್ಕೊಳ್ಳಿ, 2ನೇ ಸೀನ್ ಪ್ರಾಕ್ಟೀಸ್ ಮಾಡಿ. ಸೇಮ್ ಜಸ್ಟ್ ಅಲ್ಲೆಲ್ಲ ಪಾಸಿಂಗ್ ಶಾರ್ಟ್ಸ್ ಇರೋದು, ಎಕ್ಸ್ಪ್ರೆಷನ್ಸ್ ಓನ್ಲಿ ಕ್ಯಾರಿ ಆಗ್ತಾ ಇದೆ, ಅದು ಕರೆಕ್ಟಾಗಿ ಬರ್ತಾ ಇದೆಯಾ? ಒಂದು ಶಾರ್ಟ್ ಹೇಳಿದ್ರು, ಆ ಶಾರ್ಟ್ ಎಕ್ಸ್ಪ್ರೆಷನ್ ಕರೆಕ್ಟಾಗಿ ಕೊಟ್ಟರೆ ಓಕೆ ಫಿನಿಶ್ ಅಷ್ಟೇ. ರೆಕಾರ್ಡ್ ಮಾಡಿ, ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ. ಆ ಎಲ್ಲ ವೀಡಿಯೋಸು ನೀವು ನಿಮ್ಮ ಮೊಬೈಲಲ್ಲಿ ಇಟ್ಕೊಂಡು ಏನು ಟೇಕ್ ಆಗಿದೆ, ಓಕೆ ಟೇಕ್ ಇರುತ್ತೆ ಅದನ್ನ ಇಟ್ಕೊಳ್ಳಿ ಮೊಬೈಲ್. ಅಲ್ಲಿ ಹೋಗ್ಬಿಟ್ಟು ಮತ್ತೊಂದು ಸರಿ ಮನೇಲಿ ಕೂತ್ಕೊಂಡು ನಾವು ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಹೋಗಿ. ಸಾಧ್ಯವಾದರೆ ನೀವು ಮಾನಿಟರ್ ಕನೆಕ್ಟ್ ಮಾಡ್ಕೊಂಡು ಮಾನಿಟರ್ ಕೂತ್ಕೊಂಡು ಎಲ್ಲ ನೋಡ್ತಾ ಹೋಗಿ. ಅದು ನಿಮ್ಮನ್ನು ನೀವು ಬಿಗ್ ಸ್ಕ್ರೀನ್ ನೋಡಿಕೊಂಡಾಗ ನಿಮಗೆ ನೀವು ಸರಿ ಅನ್ನಿಸ್ತಿದೆ ಪರ್ಫಾರ್ಮೆನ್ಸು, ನಾನು ಕರೆಕ್ಟಾಗಿ ಮಾಡಿದ್ದೀನ, ನನಗೆ ಆಗುತ್ತಾ ಇದು, ಅವಾಗ ನಿಮಗೊಂದು ಐಡಿಯಾ ಬರುತ್ತೆ ಸರ್.
ಲೈಕ್ ಅವಾಗಲೇ ಗೊತ್ತಾಗೋದು ನಮಗೆ ನಾವು ಮಾಡಿದ್ದು ಸರಿನ ತಪ್ಪನ್ನು ಯಾರೋ ನಮ್ಗೆ ತೋರಿಸ್ದಾಗೆ ನಮ್ಗೆ ಗೊತ್ತಾಗೋದಲ್ವ ಅದು ನಿಮ್ಗೆ ಅವಾಗ ಐಡಿಯಾ ಬರೋಕ್ಕೆ ಶುರು ಆಗುತ್ತೆ ನೀವೇ ನೋಡ್ಕೊಂಡಾಗ ಅವಾಗ ನೀವು ಈಸಿ ಮನೇಲಿ ಹೋಮ್ವರ್ಕ್ ಮಾಡ್ಕೊಳ್ಳೋಕ್ಕೆ ಆಯ್ತು. ಹಂಗಾಗಿ ಇವತ್ತು ಈ ಕ್ಷಣದಿಂದ ರಾತ್ರಿ 2 ಗಂಟೆ ಆದರೂ ಪರವಾಗಿಲ್ಲ, ಇವತ್ತು 100% ನೀವು ಫುಲ್ 24 ಸೀನ್ ಇದೆ, 24 ಸೀನ್ ನೀವು ಇವಾಗ ಪ್ರಾಕ್ಟೀಸ್ ಮಾಡಿ ಇದೇ ಕೆಲಸ ಸರಿ ಇವಾಗ ಪಟ ಮಾಡಿಸಿ ನಾನು ಅವ್ರಿಗೆ ನಾನು ಕಾಸು ಕೊಡೋದು ಪಾಪ ಬೆಳಗ್ಗೆಯಿಂದ ಅವ್ರು ಶಿಲೆ ಬಂದುಬಿಟ್ಟು ಇವ್ರು ಬಿಡೋಂಗಿಲ್ಲ ಈಗ ನಾವು. ಹಾಂ ಸರಿಲ್ಲ ಮನುಷ್ಯ ಹಿಂಗೆ ಫುಲ್ ಡಿಸ್ಟರ್ಬೆನ್ಸು ನಾವು ಇಲ್ಲೇನ ಮಾತಾಡ್ತೀರಿ ಅಲ್ಲೇನೋ ಹೆಂಗೆ ಡಿಸ್ಟರ್ಬೆನ್ಸ್ ಅಂತ ಹೆಂಗೆ ತೋರಿಸ್ತಾ ಅದನ್ನು ಹೈಲೈಟ್ ಮಾಡಲಿಕ್ಕಿದೆ. ಸೊ ಓಕೆ ಸರ್ ತಗೊಳ್ಳಿ ಸರ್ ಸೀನ್ಸ್ ತಗೊಳ್ಳಿ. ಸೊ ಸರ್ ಇವಾಗ ಫಸ್ಟ್ ಸೀನಿಂದ ಏನು ಮಾಡ್ತೀರಾ ಗೊತ್ತಿಲ್ಲ, ಒಂದೊಂದು ಸೀನ ರೆಕಾರ್ಡ್ ಆಗಬೇಕು, ಆ ಒಂದೊಂದು ಸೀನ್ ನಾನು ನೋಡಬೇಕು. ನಾನು ಲ್ಯಾಪ್ಟಾಪ್ ಕಾಪಿ ಮಾಡ್ಕೊತೀನಿ, ಮೊಬೈಲ್ಗೆ ಅಷ್ಟು ವೀಡಿಯೋಸ್ ನಾನು ಕಾಪಿ ಮಾಡಿಕೊಂಡು ಮತ್ತೆ ನಿಮ್ಗೆ ಏನಂದರೆ ಈಗ ನಾನು ಇವತ್ತು ರೆಡಿ ಅಂತಂದರೆ ಇಮಿಡಿಯೇಟ್ ರೆಡಿ ಅಂತಂದರೆ ವಿತಿನ್ ಎ ವೀಕ್ ಶೂಟಿಂಗಲ್ಲಿ ಇರ್ತೀವಿ ಪಕ್ಕ. ನೀವು ರೆಡಿ ಆಗಬೇಕು, ಡಿಪೆಂಡ್ ಆನ್ ನಿಮ್ಮ ಮೇಲೆ ಸಿನಿಮಾ. ಯಾಕಂದರೆ ಇಡೀ ಸಿನಿಮಾ ನೀವೇ ಪಿಲ್ಲರ್ ಇಲ್ಲಿ. ನೀವು ರೆಡಿ ಆಗಲಿಲ್ಲ ಅಂತಂದರೆ ಇನ್ನು 3 ತಿಂಗಳದ್ದು. ಸೊ ಗುಡ್ ಮಾರ್ನಿಂಗ್, ಡೇ 2 ಇವತ್ತು ರಾಮನಗರದಲ್ಲಿ ಇವರಿದ್ದರಷ್ಟೇ ಕುತ್ಕೊಂಡಿದ್ದಾರೆ. ನೋಡಿ ಇವರಿಬ್ಬರು ಮ್ಯಾಚಿಂಗಲ್ಲಿ ಕೂತಿದ್ದಾರೆ. ನಮ್ಮ ಮಾಯಿ ಅವರು ರೆಡಿ ಆಗಿದ್ದಾರೆ ಅವರ ಬರುವ ಫಸ್ಟ್ ಫಿಲ್ಮಿಗೆ ಆ್ಯಸ್ ಎ ಮೇನ್ ರೋಲು. ಕರೆಕ್ಟ್ ಅಲ್ವಾ? ಮೇನ್ ರೋಲ್ ತಾತಯ್ಯ. ಸೊ ತಾತಯ್ಯಗೆ ರೆಡಿ ಆಗಿದ್ದಾರೆ, ಅವ್ರ ಮೇಕಪ್ ಎಲ್ಲ ಆಯಿತು. ಸೊ ಅವ್ರ ಫೇಸ್ ನೋಡ್ಬೋದು. ಈಸ್ ನೋನ್ ಫಾರ್ ಇಸ್ ರೆಕಾರ್ಡಿಂಗ್, ಮಾಸ್ಟರ್ ಮಿಕ್ಸಿಂಗ್ ಆಡಿಯೋಕ್ಕೆ. ನೀವು ಯಾರನ್ನು ಪರಿಚಯ ಇರಲಿಕ್ಕಿಲ್ಲ. ಯಾಕೆ ಗೊತ್ತಾ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಹೀಗೆ ವರ್ಕ್ ಆಗ್ತದ್ರೆ ಯಾರು ಸ್ಕ್ರೀನಲ್ಲಿ ನೋಡ್ತೀರಾ ಅವ್ರಿಗೆ ಮಾತ್ರ ನೀವು ಪರಿಚಯ ಇರ್ತದೆ. ಅವ್ರು ಯಾವಾಗಲೂ ಹೀರೋ, ಆ್ಯಕ್ಚುಲಿ ಇವ್ರು ಹೀರೋ. ಯಾವಾಗಲೂ ಎಷ್ಟು ಅವಾರ್ಡ್ಸ್ ನಿಂತು ಸರ್? 5 ಸ್ಟೇಟ್ ಅವಾರ್ಡ್. 5 ಸ್ಟೇಟ್ ಅವಾರ್ಡ್ ಎಲ್ಲ ನೀವು ಆಲ್ಮೋಸ್ಟ್ ಎಲ್ಲ ಫಿಲ್ಮ್ ನೋಡಿರಬೇಕು. ಯಜಮಾನ, ಒಳ್ಳೊಳ್ಳೆ ಫಿಲ್ಮ್ಸ್ 1200 ಪಿಕ್ಚರ್ ತನಕ ರೆಕಾರ್ಡಿಂಗ್ ಮಾಡಿದವರು, ಒಳ್ಳೆ ಹೆಸರಿದ್ದವರು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸರ್ ಲೈಫಲ್ಲಿ ನಾನು ನಾರ್ಮಲ್ ಆಗಿದ್ದೀನಿ ಸಿನಿಮಾದಲ್ಲಿ. ಇವಾಗ ಹೊಸ ಹೆಜ್ಜೆ ಇಟ್ಟಿದ್ದೀನಿ, ಇದಕ್ಕೆ ಅಂಬೆಗಾಲು ಇಟ್ಟಿದ್ದೀನಿ. ಅದು ಹೆಂಗೆ ಯಾರು ತಗೊಂಡು ಹೋಗುತ್ತೆ ನನಗೆ ಗೊತ್ತಿಲ್ಲ, ಅದು ಇವ್ರ ಮೇಲೆ ಬಿಟ್ಟಿತ್ತು. ಹಾಂ, ಅದು ಸರಿನೇ. ಹಾರೈಸಿ ನನಗೆ ಆಶೀರ್ವಾದ ಮಾಡಿದರೆ ಇನ್ನು ಮುಂದಕ್ಕೆ ಒಳ್ಳೆ ಪಿಕ್ಚರ್ ಸಿನಿಮಾಗಳು ಮಾಡೋದಕ್ಕೆ ನಾನು ಅದೇ ಅಂದರೆ ತುಂಬ ಡಬ್ಬಿಂಗ್ ಮಾಡಿದ್ದೀರಾ ಫಿಲ್ಮಲ್ಲಿ. ಡಬ್ಬಿಂಗ್ ಮಾಡಿದ್ದೀರಾ ಎಷ್ಟೋ ಫಿಲ್ಮ್ ಡಬ್ಬಿಂಗ್? ಮಿಕ್ಸಿಂಗ್, ಓಮು, ಯಜಮಾನ, ಸಿಂಹಾದ್ರಿ ಸಿಂಹ, ಸಿಪಾಯಿ, ಅಮೃತವರ್ಷಿಣಿ, ಹೋಲಿ ಸ್ಟೋರಿ, ಜನ್ಮಜೋಡಿ, ನಮ್ಮೂರು ಮುಂದಾರು ಹೂವೆ, ಅಮೇರಿಕಾ, ಚಂದ್ರಚಕೋರಿ, ಇದೆಲ್ಲನೂ ನಾನು ಮಿಕ್ಸಿಂಗ್ ಮಾಡಿರೋ ಪಿಕ್ಚರ್ಗಳು. ಸೊ ಇಷ್ಟು ಹೆಸರು ಸ್ಟೇಟ್ ಅವಾರ್ಡ್ ಬಂದು ಸಿಪಾಯಿ, ಅಮೃತವರ್ಷಿಣಿ, ಮುನ್ನುಡಿ, ಸ್ವಸ್ತಿಕ್ಕು, ಮರ್ಮ, ಇಷ್ಟು ಪಿಕ್ಚರ್ಗೆ ಸ್ಟೇಟ್ ಅವಾರ್ಡು ತೊಗೊಂಡಿದ್ದೀನಿ, ಬೆಸ್ಟ್ ಸೌಂಡ್ ಇಂಜಿನಿಯರ್ ಅಂತ. ಸೊ ದೊಡ್ಡ ಆರ್ಟಿಸ್ಟ್ ಅವರಿಗೆ ಇವ್ರಿಗೆ ಪರಿಚಯ ಇದೆ. ಆದರೆ ನಮ್ಮ ಅಂತ ಅಂದರೆ ನಾವು ಏನು ಸ್ಕ್ರೀನಲ್ಲಿ ಬರೀ ಹೆಸರು ನೋಡ್ತೀವಿ, ಹೆಸರು ಯಾರು ಓದಲಿಕ್ಕೆ ಟೈಮ್ ಇರಲ್ಲ. ಅಣ್ಣವ್ರ ಜೊತೆನೇ ನಾನು 23 ಪಿಕ್ಚರ್ ಕೆಲಸ ಮಾಡಿದ್ದೀನಿ. 23 ಪಿಕ್ಚರ್ ಕೆಲಸ ಮಾಡಿದ್ದೀರಾ. ಸೊ ಒಂದೊಂದ್ಸಲ ಬೇಜಾರಾಗೋದು ಯಾಗೊತ್ತಾ, ಇಷ್ಟು ಮಾಡಿಯೂ ಜನರು ರೆಕಗ್ನೈಸ್ ಮಾಡಲ್ಲ ಸಿಕ್ಕಿದಾಗ. ಅದು 100%. ಯಾಕೆಂದರೆ ಬ್ಯಾಕ್ ಆಫ್ ದ ಸ್ಕ್ರೀನ್ ಯಾರೂ ಎಕ್ಸ್ಪೋಸ್ ಆಗಿರಲ್ಲ. ಯಾಕಂದರೆ ನನ್ನ ಫಸ್ಟ್ ಫಿಲ್ಮ್ ಮಾಡಿದವರು ಅವ್ರು ನನ್ನ ಬಗ್ಗೆ ಹೇಳಿದ್ರೇ ನಾನು ಯಾರು ಅಂತ ಗೊತ್ತಾಗೋದು. ಹೇಳೋದೇ ಇಲ್ವಲ್ಲ, ಸಕ್ಸಸ್ ಆಗಿದ ತಕ್ಷಣ ನಮ್ಮನ್ನು ಮರ್ತು ಬಿಡ್ತಾರೆ. ಅದಕ್ಕೋಸ್ಕರನೇ ನಾನು ಹೇಳ್ತೇನೆ. ಸೊ ತೊಂದರೆ ಇಲ್ಲ, ಈ ಫಿಲ್ಮಿಂದ ನಿಮಗೆ ಒಳ್ಳೆ ಸಕ್ಸಸ್ ಸಿಕ್ಕಲಿ. ನೀವು ಇನ್ನೂ ತುಂಬ ಫಿಲ್ಮ್ ಮಾಡಿ ಸ್ಕ್ರೀನ್ಗೆ ಬಂದು. ಸೊ ಖುಷಿ ಆಯ್ತು ನಿಮ್ಮ ಹತ್ರ ಮೀಟ್ ಆಗಿ. ಥ್ಯಾಂಕ್ ಯು ಸರ್. ಇರ್ತಾರೆ, ಫುಲ್ ಡೇ ಇರ್ತಾರೆ ನಮ್ಮ ಜೊತೆ. ಆದರೂ ಈಗ ಒಂದು 2 ಮಾತು ಚೆನ್ನಾಗಿ ಮಾತಾಡಿದ ಜೊತೆಗೆ ಥ್ಯಾಂಕ್ ಯು ಹೇಳಿದೆ. ಇನ್ನು ಡೈರೆಕ್ಟ್ ಹೇಳಿದ್ದೆ ಚೆನ್ನಾಗಿದೆ. ಇದೆ ಭೂತ ಮಾಡ್ತಾರೆ ತಾತಯ್ಯದು
ಹೌದು ವಿಡಿಯೋ ಮಾಡಿ ಮೊಬೈಲ್ ಅದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ ಅವರಿಗೆ. ಎಲ್ಲಿ ಹೋದ್ರು ನಿಮ್ಮ ಮಾಡಿದಲ್ಲ ನಿಮ್ಮ ಮುಖ ನೋಡಿ ಆಫ್ ಆಗಿದೆ. ಮೊಬೈಲ್ ಅಲ್ಲ ಹೀಗಿಡಿ, ಅದು ವೇಸ್ಟ್. ನಾನು ಫುಟೇಜ್ ಡಿಲೀಟ್ ಮಾಡ್ಬೇಕು. ಹಾಂ ಹೀಗಿಡಿ, ಇದು ಫುಟೇಜ್ ಡಿಲೀಟ್ ಮಾಡಬೇಕು. ಮುತ್ಕಿ ನೀವು ಇನ್ನು ಬುದರ್ಗೆ ಅಂದಿದ್ದೆ ಮಾರ ಈ ಕಪ್ಪು ಎಂಚಿನ ಕಪ್ಪು ಮಾರಿ ರಿಷಾ ನನ್ನ ಬಿಂದು ರೋಡ್ದ ಬೆಲೆ ಬೋಲಿ ಎಲ್ಲಿ 2 ದಿನ. ಇವ್ರು ಮಂಗಳೂರು ಅವರು ಮಾತಾಡೋಗಿದ್ದಾಗ್ತದೆ. ಹಾಂ ನಿಮ್ಮ ಹೆಸರೇನು? ಶ್ರೇಯಾ ಘೋಷಾಲ್ ಅವ್ರ ತಂಗಿ ಅಲ್ಲ ಅಕ್ಕ. ಹಾಂ ಬಿಡಿ. ಪಾಠ ಮಾಡೋ ಥರ ಮಾಡಿ. ನಿಮ್ಗೆ ಏನಾಗ್ತದೆ ನೆಗಡುವಾಗ? ನೆಗಡುವಾಗ ಏನಾಗ್ತದೆ? ನೆಗಡ್ಲಿಕ್ಕೆ ಬರಲ್ವಾ? ಮತ್ತೆ ನೆಗಡ್ಲಿಕ್ಕೆ ಆಗ್ತಾಯಿಲ್ಲ ಹೇಳಿದ್ರಿ. ಎಪ್ಪೆ ಇದ್ದನ್ನು ಈಗೇನಾಗ್ತದೆ ಬ್ಲಾಗಲ್ಲಿ. ಇಲ್ಲ ನೀವು ಬಾಯಿ ಬಿಟ್ಟು ನೆಗಡ್ಬಿಡಿ, ಹಲ್ ತೆಗಿವ ತಾತೆ, ಹಲ್ ತೆಗೆದುಬಿಡಿ. ಹೇಳಿ ಸರ್. ಅಭಿ ಸರ್ ಸ್ವಲ್ಪ ಬನ್ನಿ ಸರ್. ಸಾಕಲ್ವಾ? ಸುಧಾಯಿಸಿ ಎಲ್ಲರೂ ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ. ಇವರು ಟೈಮ್ ಪಾಸ್ ಮಾಡ್ತಿದ್ದಾರೆ. ಇವರು ಪುಂಗಿ ಸುಮ್ಮನೆ ಪುಂಗಿ ಗೋಲಿ ಬಜೆ ಬಿಡ್ತಿದ್ದಾರೆ. ಗೋಲಿ ಬಜೆ ಬಿಡ್ತಿದ್ದಾರೆ. ಅಭಿಬ್ರು ಬನ್ನಿ. ವಿತ್ ಎಕ್ಸ್ಟ್ರಾ ಚೀಸ್, ಗೋಲ್ಡನ್ ಕಾರ್ನ್ ಚೀಸ್ ಪಿಜ್ಜಾ ಡಾಮಿನೋಸ್. ಅದರಲ್ಲಿ ಆಗಲೇ ಮೂಗಲ್ ಬರ್ತಲ್ಲ, ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊ. ಸರ್ ಇನ್ನಿಲ್ಲ ಐಸ್ ಕ್ರೀಮ್ ಅಂತ ಸಕ್ಕರೆ ಏ ಸರ್ ಸರ್ ಪ್ಲೀಸ್ ಸರ್ ಆರ್ತಿ ತೆಗಿತಾರೆ. ಅವ್ರು ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ತಾರೆ. ಇದು ನಮ್ಮ ಗ್ರಹಚಾರ ಅಲ್ಲ, ಇದು ನಮ್ಮ ಅನಾಚಾರ, ಉಪಚಾರ ಎಲ್ಲ ಅದು. ಅಲ್ವಲ್ಲ ಸರ್, ಇದು ನಿಮ್ಮ ಸ್ವಾಗತ ಕೊಡ್ತಾ ಹೋಗೋಣ. ಇದು ಚೆನ್ನಾಗಿ. ಅಯ್ಯೋ ಇದು ಬೇಕಾ? ನಾವು ಹೀಗೆ ನಮ್ಮ ಸಾಕು ಇರೋದೆ. ಇದು ಬೇಕಾ? ಯಾವ್ದು ಬೇಕು? ಈ ಕಡೆ ತಿರ್ಗಿ. ಫಸ್ಟ್ ಆಫ್ ಆಲ್ ಕತ್ಲೆ ಆಗಿದ್ದೀರಾ. ಕತ್ಲೆ ಕಾಣೋದಿಲ್ಲ. ಪಾಲಿಗೆ ಬಂದ ಕೃಷ್ಣ, ಶಿವ, ರಾಮ ಎಲ್ಲ ಕಪ್ಪಿಗೆ ಇರೋದು. ಹೇಳ್ಕೊಂಡು ಹೋಗ್ತಾರೆ ಮುನ್ಸಿಪಾಲ್ಟಿ ಅವರು ಅಂತ. ಆಕ್ಸಿಡೆಂಟ್ ಆಗ್ತಾವಲ್ಲಿ. ಹಾಗೆ ಈಗ ಸುಮ್ಮನೆ ಇಮ್ಯಾಜಿನ್ ಮಾಡಿ, ಹುಡುಗಿ ಸುಮ್ಮನೆ ರೋಡ್ ಮಧ್ಯದಲ್ಲಿ ಪಾಪ ಅವ್ರು ನಮಗೋಸ್ಕರ ರೊಟ್ಟಿ ತಿಂದಿರಾ ಎಲ್ಲರೂ? ರೊಟ್ಟಿ ಇದೆ ತಿನ್ನಿ. ಜೋಳದ ರೊಟ್ಟಿ ತಂದಿದ್ದಾರೆ. ಹಾಗಂದ್ರೆ ರೊಟ್ಟಿ ಹಬ್ಬ ಅಂತೆ. ಅಂದ್ರೆ ಇಟ್ಕೊಳ್ಳಿ ಕೈಲಿ ಹಿಂಗೆ. ಅಮ್ಮ ತಾಯಿ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡು ಶಿವನೇ ಕಾಸೊಂದ. ಇದು ಕರೆಕ್ಟ್ ಇದೆ ಕ್ಯಾರೆಕ್ಟರ್ ಗೆಟಪ್ಗೆ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡು ಶಿವನೇ. ರೊಟ್ಟಿ ತಗೊಂಬನ್ನಿ, ಎಲ್ಲ ತಿಂತಾರೆ ಜೊತೆಗೆ. ಹಂಗೆ ತಿನ್ಲಿ ಬನ್ನಿ. ಭಾರತಿ ಮೇಡಮ್ 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 ಭಾರತಿ ಮೇಡಮ್. ಹಾಂ ಕುತ್ಕೋ. ಗುಡ್ ಮಾರ್ನಿಂಗ್. 3ನೇ ದಿನ ಬೆಂಗಳೂರಲ್ಲಿ ರಾಮನಗರದಲ್ಲಿ. ಸೊ ಕ್ರಿಕೆಟ್ ಲೈವಿಗೆ ಹೊರಟಿದ್ದೇನೆ. ಸೊ ಎಲ್ಲರೂ ಎಣಿಸ್ತಾರೆ ಹೇಗೆ ಡಬಲ್ ಇನ್ಕಮ್ ಮಾಡು ಅಂತ. ಇಲ್ಲಿ ನೋಡಿ ಕಾಮೆಂಟೇಟರ್ ಇವರು ಆಪ್ರೇಟರು. ಸರಿ ಮುಖ ನೋಡಿ. ತಂಡದ ಒಟ್ಟಾರೆ ಗಳಿಕೆ ಹೆಚ್ಚುತ್ತಾ ಇದೆ. ಮತ್ತೊಂದು ರನ್ನ ಕೊಡ್ಕೊಳ್ತಾ 18 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಸ್ಟಿಲ್ ದ ಪ್ಲೆಂಟಿ ಆಫ್ ರನ್ಸ್ ಟು ಬಿ ಸ್ಕೋರ್ಡ್ ಟು ಅಚೀವ್ ದಿಸ್ ಟಾರ್ಗೆಟ್. Still 51 more.
ಉತ್ತಮವಾದಂಥ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸಿಗೋಣ. ಗುಡ್ ನೈಟ್. ಸೊ ಬೆಂಗಳೂರು ಡೇ 4 ಇವತ್ತು ಅರ್ಜೆಂಟಲ್ಲಿ ಬಿಟ್ಟು ಹೋಗಿದ್ದೇನೆ. ಈಗ ಪ್ಯಾಕಪ್ ಹೊರಟೆ 12 ಗಂಟೆಗೆ ಮ್ಯಾಚ್ ಎಲ್ಲ ಮುಗೀತು. ಸೊ ಗೋಕುಲ್ ಅವ್ರು ಮಲ್ಕೊಂಡಿದ್ದಾರೆ. ಸಾಕಾಯ್ತಾ? ಸೊ ಪ್ಯಾಕಪ್ ಇವತ್ತಿಗೆಲ್ಲ ನೆನಪಿನ ಕಾಣಿಕೆ. ಯಾರು ಹಿಡ್ಕೊಳ್ಳಲ್ಲ, ನಾನು ಮಾತ್ರ. ಸೊ ಆಲ್ಮೋಸ್ಟ್ ಈಗ ಇಲ್ಲಿಂದ ಹೊರಟಿದ್ದೇವೆ. ಇಲ್ಲಿ ಕೆಂಗೇರಿ ತನಕ ಬಿಟ್ಟರು. ಕೆಂಗೇರಿಯಿಂದ ಬನ್ನರ್ಘಟ್ಟ ಹೋಗ್ತಿದ್ದೇನೆ ಆಟೋ ಅಲ್ಲಿ. ಸೊ ಇವ್ರ ಜೊತೆಗೆ ಇದರಲ್ಲಿ ಯೂಟ್ಯೂಬಲ್ಲಿ ಹಾಕ್ಲಿಕ್ಕೆಲ್ಲ ವ್ಲಾಗ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಇವತ್ತು ಥರ್ಡ್ ಡೇ ಮಾರ್ನಿಂಗ್ ಏನು ಮಾತಾಡಲಿಕ್ಕೆ ಆಗಲಿಲ್ಲ. ಏನು ಫುಲ್ ಕ್ರಿಕೆಟಲ್ಲಿ ಬ್ಯುಸಿ ಇದ್ದೆ. ಆಯಿತು. ಈಗ ಟೈಮ್ ರಾತ್ರಿ 11 ಗಂಟೆ ಆಗಿದೆ. ಸೊ ಎಡಿಟಿಂಗ್ಗೆ ಕೂತ್ಕೊಂಡಿದ್ದೇನೆ. ಒಂದು ಡಾಕ್ಯುಮೆಂಟ್ರಿದು ಅವರಿಗೆ ಬರ್ತಾರೆ, ಅದರ ಮೊದಲೆಲ್ಲ ಲೈನಪ್ ಮಾಡಿಟ್ಟಿದ್ದೇನೆ. ಸೊ ಮೇ ಬಿ ಇದು ಬೆಳಗ್ಗೆ 5 ಗಂಟೆ ತನಕ ಆಗ್ಬೋದು. 5 ಗಂಟೆ ಆದಮೇಲೆ ಬ್ಯಾಕ್ ಟು ರಾಮನಗರಿಂದ ಮೈಸೂರಿಂದ ನಮ್ಮೂರಿಗೆ. ಸೊ ಜೊತೆಗಿರಿ, ನೋಡ್ತಾ ಇರಿ. ಥ್ಯಾಂಕ್ ಯು. ಸೊ ಗುಡ್ ಮಾರ್ನಿಂಗ್. ಇವ್ರು ಬಂದಾರೆ ಸ್ಕ್ರಿಪ್ಟ್ ಓದಲಿಕ್ಕೆ. ಇದಾಗಿದೆ ಅನ್ಸುತ್ತೆ 9th. 12, 13 ಬಾಕಿ ಇದೆ. 14 ದೊಡ್ಡದು. ಹೌದು, 12, 13 ಇಲ್ಲ 12, 13 ಆ್ಯಕ್ಚುಲಾಗಿ ಆಗಿದೆ. ಪೆಟ್ರೋಲಿಸಲ್ ಕೇಸು ಇದೆಲ್ಲ ಮಾಡಿದ್ದಾರೆ. ಅಂದರೆ ಕೂಡಿಸ್ಬೇಕಿತ್ತು, ಟೈಮ್ ಹಾಕಿದ್ವಿ. 6 and 7 ನನಗೆ ನೆನಪಿರೋ ಹಂಗೆ ತುಂಬ ಜಾಸ್ತಿ ಇರೋದು. 6B 100 ಇದನ್ನು 2 ಎಪಿಸೋಡ್ ಸ್ಪ್ಲಿಟ್ ಆಗಿದೆ. ಇದು 6A 6B ಅಂತ ಮಾಡಿದ್ದಾರೆ. 7th ಇದು ಮಾಡಬೇಕು. ಆಲ್ಮೋಸ್ಟ್ 100 ಸ್ಲೈಡ್ಸ್ ಏನೋ ಇದೆ ಇದರಲ್ಲಿ. ಸೊ ಒಂದು ಬೆಂಗಳೂರು ಕೆಲಸ ಆಯಿತು ಅಂದರೆ ಆಗಲಿಲ್ಲ. ಇವರು ಬಂದು ಹೊರಟಿದ್ದೇವೆ. ಆಲ್ಮೋಸ್ಟು 1 year ಪ್ರಾಜೆಕ್ಟ್ ಇತ್ತು ಬನ್ನರ್ಘಟ್ಟದ್ದು. ಅಂದರೆ ಡಾಕ್ಟ್ರಿಗೆ ಟೈಮ್ ಇಲ್ಲ, ನಮ್ಮ ಮಿಸ್ಟೇಕ್ ಏನಿಲ್ಲ, ಇವ್ರ ಮಿಸ್ಟೇಕ್ ಇಲ್ಲ. ಡಾಕ್ಟ್ರಿಗೆ ಟೈಮ್ ಇಲ್ಲ. ಸೊ ಪ್ರಾಜೆಕ್ಟ್ ಒಂಚೂರು ಡಿಲೇ ಎಡಿಟಿಂಗ್ಗೆ ನೆನ್ನೆ ರಾತ್ರಿನ ಬಂದೆ ಸ್ಟಾರ್ಟ್ ಮಾಡಿದರೆ, ಆದರೆ ಅವ್ರದ್ದು ಕಂಟೆಂಟ್ಸ್ ರೆಡಿ ಇರಲಿಲ್ಲ. ಹಿಂದೆ ಹೊರಡ್ತಿದ್ದೇನೆ. ಅವರು ತುಂಬ ಬ್ಯುಸಿ. ಅವರು ವೆಟರ್ನರಿ ಡಾಕ್ಟರ್, ಸೊ ಹಿ ಈಸ್ ವೆರಿ ಬ್ಯುಸಿ ವಿತ್ ಲಾಟ್ ಆಫ್ ಸರ್ಜರೀಸ್. ಹಾಗಾಗಿ ನಾವು ಮಾಡಬೇಕಾದಂಥ ಪ್ರಾಜೆಕ್ಟು ಆನ್ ಟೈಮ್ ಫಿನಿಷ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಆ್ಯಸ್ ಇಟ್ ಈಸ್ ಅ ಮೆಡಿಕಲ್ ರಿಲೇಟೆಡ್ ಪ್ರಾಜೆಕ್ಟ್, ಅವರು ಇಲ್ಲದೆ ನಾವು ಎಡಿಟ್ ಮಾಡೋದು ಭಾಳ ಕಷ್ಟ. ಸೊ ಬಟ್ ಗಾಡ್ವಿನ್ ಈಸ್ ಬೀನ್ ವೆರಿ ಕೋಆಪ್ರೇಟಿವ್, ಜಮ್ ಆಫ್ ಅ ಪರ್ಸನ್. ಈಸ್ ವೇಟೆಡ್ ಫಾರ್ ಆಲ್ಮೋಸ್ಟ್ 1 year. ಈಸ್ ವರ್ಕ್ಡ್ ಆನ್ ಇಟ್. ಸಿನಿಮಾಟೋಗ್ರಫಿ, ಎಡಿಟಿಂಗ್, CG ಎಲ್ಲ ಗಾಡ್ವಿನ್ ಅವರೇ ಮಾಡಿದ್ರು. ಸೂಪರಾಗಿತ್ತು. ಆ್ಯಂಡ್ ಆಲ್ಸೋ ಯೂಟ್ಯೂಬಲ್ಲಿ ಸುಮಾರು ಎಪಿಸೋಡ್ಸು ರಿಲೀಸ್ ಆಗಿದೆ ನಾವು ವರ್ಕ್ ಮಾಡಿರೋವಂಥದ್ದು. ಸೊ ನಾನು ಅದಕ್ಕೆ ವಾಯ್ಸ್ ಓವರ್ಸು, ಸ್ಕ್ರಿಪ್ಟ್ ಬರೆದು ಜೊತೆಗೆ ಡೈರೆಕ್ಟ್ ಮಾಡಿದ್ದೀನಿ. ಸೊ ಕೊಲ್ಯಾಬ್ರೇಷನಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ಏನು ಸರ್? ಕೊಲಾಬ್ರೇಷನ್ ಫಿನಿಶ್ ಆಗಲಿಲ್ಲ. ಆಗುತ್ತೆ. ಒಂದು 8 ಎಪಿಸೋಡ್ ಫಿನಿಶ್ ಆಗಿದೆ. ಒಂದು 8 ಎಪಿಸೋಡ್ ಅಷ್ಟು ಟೆಲಿಕಾಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಬೇಗ ರಿಲೀಸ್ ಮಾಡ್ತೀವಿ. ಎಸ್, ಡೆಫಿನೆಟ್ಲಿ. ಇನ್ನು ಎಷ್ಟು ತುಂಬ ಪ್ರಾಜೆಕ್ಟ್ ಬರಲಿಕ್ಕಿದೆ. ಸೊ ಹಾಗೆ ಇವನು ಒಂದು 10 ಮಿಸ್ಡ್ ಕಾಲ್ ಬಂತು ಅವನದೇ. ಸೊ ಅದಕ್ಕೆ ಏನಾದ್ರು ಅರ್ಜೆಂಟಾ ಎಮರ್ಜೆನ್ಸಿ ಆಯ್ತಾ ಅವ್ರಿಗೆ ಕಾಲ್ ಕಟ್ ಮಾಡಿದ ತಕ್ಷಣ ಅಂದರೆ ಅವ್ನಿಗೆ ಕಾಲ್ ಮಾಡಿದ್ದೇನೆ. ಇಲ್ಲೆಲ್ಲ ಅಕ್ಷಯ್ ಸರ್ ವೆರಿ ಡಿಸಪಾಯಿಂಟೆಡ್, ಯು ಡೋಂಟ್ ಡಿಲೇ ಫರ್ದರ್ ಅನ್ನೆಲ್ಲ ಹೇಳಿದ್ರು. ನೀನು ಅಪ್ಪನ ಜೊತೆ ಕುತ್ಕೊಂಡು ಮಾಡ್ಬೋದಲ್ಲ ಅನ್ನೆಲ್ಲ ನನಗೂ ನೀವು ಹೇಳಿ ಹೋದ್ರು. ನೀವು ಪ್ಲೀಸ್ ಚೇಂಜ್ ಯುವರ್ ಡ್ಯೂಟಿ ಟೈಮಿಂಗ್ಸ್
ನಾನು ಕೂತ್ಕೊಳ್ತೇನೆ ಇವಾಗ ಗೊತ್ತು ಹೆಂಗೆ ಹಾಕೋದನ್ನು ನೀವು ಸ್ಲೈಡ್ ತಂದುಬಿಡಿನು. ನಾನು ಅದನ್ನೇ ಇವಾಗ ಅವನಿಗೆ ಹೇಳ್ತಾ ಇರೋದು. ನನ್ನ ಸ್ಟ್ರಾಟಜಿಯಲ್ಲೇ ಪ್ರಾಬ್ಲಮ್. ಸಿ ಹೌ ಮೆನಿ ಪವರ್ ಪಾಯಿಂಟ್ಸ್ ಆರ್ ದೇರ್. ಪ್ರಾಬ್ಲಮ್ ಇಸ್ ಐ ವಾಂಟ್ ಟು ಎನಿವೇ ದಟ್ ಇಸ್ ನಾಟ್ ಯುವರ್ ಪ್ರಾಬ್ಲಮ್, ಬಟ್ ಐ ಆಮ್ ಟೆಲಿಂಗ್ ನನಗೆ ಏನು ಟೈಮ್ ಆಗುತ್ತೆ ಅಂದರೆ 20 PPTs ಇದೆ ಮ್ಯಾನ್. ಇಷ್ಟು ಈ ಬರ್ತೀನಿ. Bye sir. ಬೈ ಬೈ ಬೈ. Have a safe and happy journey. ಟೇಕ್ ಕೇರ್. ಯಾರ್ದು ಸ್ಕೂಟ್ರು ಯಾರ್ದು ಎಲ್ಲ ಮುಂದೆ. ಬೈ ಬೈ. ಸೊ ಹೊರಟು ಆಲ್ರೆಡಿ ನೋಡ್ಬೋದು. ಕ್ಯಾಮರಾ ಇವ್ರು ಸ್ಕೂಟ್ರೆ. ಥ್ಯಾಂಕ್ ಯು. ಬರ್ತೇನೆ. ಸಿಗೋಣ. ಓಕೆ ಸರ್. ನೀವು ಮಾಗಡಿಗಲ್ವಾ? ಇಲ್ಲ ಮಾಗಡಿ ರೋಡಿಗೆ. ನಿಮ್ಮ ಹೆಲ್ಮೆಟ್ ಬಿತ್ತು, ಅದಕ್ಕೆ ಸ್ಲೋ ಅದೇ. ಓಕೆ. ಅದು ಆ್ಯಪಲ್ ಹೆಲ್ಮೆಟ್ ಅಲ್ಲ. ಹಾಂ. ಹಾಂ, ಯಾಕೆಂದರೆ ಹಿಂಗೆ ಬರ್ತಾ ಇರುತ್ತಲ್ಲ ರೋಡು. ಓಕೆ ಓಕೆ ಓಕೆ. ಥ್ಯಾಂಕ್ ಯು. ಬರ್ತೀನಿ. ನಮಗೂ ಹೆಲ್ಪ್ ಆಯಿತು, ನಿಮಗೂ ಹೆಲ್ಪ್ ಆಯಿತು. ಬಾಯ್ ಬಾಯ್. ಸೊ ಎಲ್ಲದಕ್ಕೂ ದೇವರಿದ್ದಾರೆ. ನಾನು ಯೋಚನೆ ಮಾಡ್ತಿದ್ದೆ ಹೇಗೆ ಬಸ್ಸಲ್ಲಿ ಇಷ್ಟು ಟ್ರಾವೆಲ್ ಮಾಡಲಿ, ಒಂದು ಬಸ್ಸಿಂದ ವಾಕಿಂಗ್. ಇಲ್ಲಿ ಬಸ್ಸಲ್ಲಿ ಬಂದರೂ ಇಲ್ಲಿ ಇಳಿದು ನಾನು ವಾಕಿಂಗ್ ಮಾಡಲೇಬೇಕಿತ್ತು. ಸೊ ಈಗನೂ ವಾಕಿಂಗ್ ಮಾಡ್ತಿದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಏನು ಹೇಳ್ತಾರಲ್ಲ, ಎಲ್ಲರೂ ಒಂದೊಂದು ಮಿಸ್ಟೇಕ್ ಮಾಡ್ತಾರೆ, ಅದರಲ್ಲಿ ಒಂದು ಸ್ವಲ್ಪ ಒಳ್ಳೆತನ ಮಾಡ್ತಾರೆ. ಸೊ ಅದಕ್ಕೆ ದೇವರು ಏನಾದರೂ ಕೊಟ್ಟೇ ಬಿಡ್ತಾರೆ. ಸೊ ಯಾರೋ ಒಬ್ಬರು ಬನ್ನಿ ಸರ್ ನಮ್ಮ ಬೈಕ್ಗೆ ರೈಡ್ ಮಾಡಿ ಹೇಳಿದ ನನಗೆ ಡ್ರಾಪ್ ಕೊಡಿ ಅಂತ ಕೇಳಿದ್ರು. ಡ್ರಾಪ್ ಕೊಟ್ಟರು. ಬೈಕ್ ರೈಡ್ ಆದಾಗ ಏನಾಯಿತು, ನಂದು ಆನ್ ದಿ ವೇ ರೀಚ್ ಆದಾಗ ಆಗ್ತದೆ ತುಂಬ ಇರಿಟೇಷನ್ ಆಗ್ತಿದೆ. ಈ ಗಡ್ಡ ಮೀಶ ಇಟ್ಟು ಇಷ್ಟು ಇಡಲ್ಲ ಯಾವಾಗಲೂ. ವೆದರ್ ಚೆನ್ನಾಗಿದೆ, ಹಾಗೆ ವಾಕ್ ಮಾಡಲಿಕ್ಕೆ ಅಷ್ಟೇನು ಗೊತ್ತಾಗ್ತಾ ಇಲ್ಲ, ಟಯರ್ಡು ಫೀಲ್ ಆಗ್ತಾ ಇಲ್ಲ. ವೇಟ್ ಜಾಸ್ತಿ ಇದೆ. ವಾಕ್ ಮಾಡ್ತಾ ಇದ್ದೇನೆ. ಕ್ರಾಸ್ ಮಾಡೋ ಆ್ಯಕ್ಚುಲಿ ಇದು ಸೇಫ್ಟಿ ಈ ಸೈಡಲ್ಲಿ, ಬಟ್ ಲಾಂಗ್ ಆಗುತ್ತೆ ಒಂಚೂರು. ಒಂದೊಂದು ಮೀಟ್ರ್ ಇಂಪಾರ್ಟೆಂಟ್. ವರ್ಕೌಟ್ ಬೇಕಂತೆಲ್ಲ ಈ ವೇಟ್ ಇಟ್ಕೊಂಡು ಇನ್ನು 1-2 ಕಿಲೋಮೀಟ್ರ್ ನಡೆದೆ ಅಂದರೆ 2 ವೇಟ್ ಡೌನ್ ಆಗೋದು ಗ್ಯಾರಂಟಿ. ಸೊ ಆಲ್ಮೋಸ್ಟ್ ಟಯರ್ಡ್ ಆಗಿದ್ದೇನೆ. ಆಯಿತು, ಏನು ಮಾಡೋಗಿಲ್ಲ. ವಾಕಿಂಗ್. ಸೊ ರೀಚ್ ಆಗಿದ್ದೇನೆ. 53 ರೂಪೀಸ್. ರಾಮನಗರಕ್ಕೆ ಅಂದರೆ ಜರ್ನಿ ನಾನು 43 ರೂಪೀಸಲ್ಲಿ.
ಅಭಿಲಾಷ್ ಅವರು ಇದ್ದಾರೆ ನಮ್ಮ ಜೊತೆ. ಅಭಿಲಾಷ್ ಅಲ್ಲ, ಅಭಿಜ್ವಲ್. ಹಾಂ, ಬಿಜ್ವಲ್. ಓಕೆ, ಹೆಲ್ಪ್ ಮಾಡ್ಲಿಕ್ಕೆ ಬಂದರು. ಇಲ್ಲಿ ಹೋಗಿಲ್ಲ ನೋಡಿ, ಹೌದಾ? ಬಾಯ್. ನೋಡಿ ಹೋಗ್ಬೇಕಾದ್ರೆ ಸಿಗ್ತದೆ ಇಲ್ಲಿ. ಬಾಯ್ ಬಾಯ್. ಇನ್ನೊಂದು ಬ್ಯಾಗ್ ಇದೆ, ಇದೇ ಬ್ಯಾಗ್. ಓಕೆ, ಊಟ ಮಾಡಿ ಹೋಗುವ ಅಭಿಲಾಷ. ಎಷ್ಟು ರೂಪಾಯಿ ಊಟದ್ದು? 30 ರೂಪಾಯಿಗೆ ಎಷ್ಟು ಬೇಕಾದ್ರೂ ಇಡ್ಲಿ ತಿನ್ನಿ. ನೋಡಿ ಈ ಥರ ಎಲ್ಲ ಸಿಗುತ್ತೆ, ಸೊಪ್ಪು, ಬೋಟಿ, ಸಾರು. 30 ರೂಪಾಯಿಗೆ ಎಷ್ಟು ಬೇಕಾದ್ರೂ ಇಡ್ಲಿ ತಿನ್ಬೋದು. ಅನ್ನ ಸಾರು. ನೋಡಿ ಇದು ರಾಮನಗರದಲ್ಲಿ ಜನತಾ ಮೆಸ್ ಅಂತ ಇರೋದು. ರಾಮನಗರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು. 30 ರೂಪೀಸ್ಗೆ ನೀವು ಅನ್ಲಿಮಿಟೆಡ್ ಫುಡ್ ತಿನ್ಬೋದು. 30 ರೂಪಾಯಿ ಕೊಟ್ಟರೆ ದೋಸೆ ತೊಗೊತೀರಾ, ಎಷ್ಟು ಬೇಕಾದ್ರೂ ದೋಸೆ. ಮುದ್ದೆ ತೊಗೊತೀರಾ, ಎಷ್ಟು ಬೇಕಾದ್ರೂ ಮುದ್ದೆ. ಇಡ್ಲಿ ತೊಗೊತೀರಾ, ಎಷ್ಟು ಬೇಕಾದ್ರೂ ಇಡ್ಲಿ 30 ರೂಪಾಯಿಗೆ. ನೋಡಿ ಟೇಸ್ಟ್ ನೋಡುವ, ಬನ್ನಿ ಹೇಗಿರುತ್ತೆ. ಸೊ ಚೆನ್ನಾಗಿದೆಯಾ? ಸಾಂಬಾರು ಚೆನ್ನಾಗಿದೆ. ಇದಕ್ಕೋಸ್ಕರ ಒಣಸ್ ನೀಡ್ತೀನಿ. ನಾವು ಒಣಸ್ ಸ್ವಲ್ಪ ಅಂದೆ. ಒಕ್ಕಡೆ ಜಾಸ್ತಿ ಆಯಿತು. ಬರೀ ಅನ್ನ ಸಾಂಬಾರಲ್ವಾ? ನಾನು ಊಟ ಮಾಡಿದ್ದೆ. ಒಂದು ಒಳ್ಳೆ ಕೋಳಿ ಕೊಟ್ಟಿದ್ರೆ, ಕೋಳಿ ರೊಟ್ಟಿ ಕೊಟ್ಟಿದ್ರೆ. ಅನ್ನ ಸಾಂಬಾರು ಊಟ ಮಾಡಿದ್ದೀನಿ. ಇಲ್ಲ ತಾನೆ ಕೇಳಿ. ಆಯ್ತಮ್ಮ. ಅಬ್ಬಾ, ಅದೇ ಅನ್ನ ಸಾಂಬಾರು ಇನ್ನ ಮಿತ್ತಾಣೆ, ಇನ್ನ ಗೋಪುರದ ಮಿತ್ತಾಣೆ. ಗೋಪ್ರತಿ ಡಿ ಜೆ ಒಂದು ಐಕ್ಯ ಕೆಟ್ಟರೆ ಬಲ್ಲಿ. ಸೊ ಗುಡ್ ಮಾರ್ನಿಂಗ್. ಇವತ್ತು ದಿವಸ 6 ಆಯಿತು. ಇವರು ಹೇಳಲಿಲ್ಲ, ಲೇಟ್ ಇದ್ದಾರೆ. ಇವರು ಹೀಗೆ ಅಂದರು, ನಾನು ಹೊರಟೆ, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಇವ್ರು ಬೆಳಗ್ಗೆ ಪುಣ್ಯ ಮಾಡ್ತಾರೆ, ಹೌದಲ್ವಾ? ತಿಂಡಿ ತಿನ್ಕೊಂಡು ಹಾಂ, ಮಾಡಲ್ವಾ ಏನು ಅವ್ರು ಪುಂಡಿ ಫುಂಡಿ ಮಾಡ್ತಾರಲ್ವಾ? ಮಮ್ಮಿ ನೀವೇ 24 ಗಂಟೆ ಬಾಯ್ ಫ್ರೆಂಡ್ ಮಾತಾಡ್ತಾ ಇದ್ದಾನೆ. ಸರಿ. ಬಾಯ್ ಫ್ರೆಂಡ್ ಕರ್ಕ ಮಾತ್ರ. ಸರಿ, ನಮ್ಮಮ್ಮ ಮಕ್ಕೋಗಿದ್ರೆ ಕೇಳಿಸ್ಕೊಂಡ್ರೆ ಆಯ್ತು. ಸೊ ನಮ್ಮ ಜರ್ನಿ ಬ್ಯಾಕ್ ಟು ಮಂಗಳೂರು. ಮಧು ಸರ್ ಬ್ಯಾಗ್ ಇಟ್ಕೊಂಡಿದ್ದಾರೆ ನಂದು ಬಸ್ ತನಕ. ಸೊ ಮಂಗಳೂರಿಗೆ ಹೊರಟಿದ್ದೇನೆ, ಸಿಗೋಣ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇನ್ ಜರ್ನಿ ಇದರಲ್ಲಿ ಏನು ಮಾತಾಡಲಿಕ್ಕಿಲ್ಲ, ಜಸ್ಟ್ ಲೈನಲ್ಲಿ ಹೋಗ್ತಾ ಇರೋದು. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನೆಕ್ಸ್ಟ್ ತನಕ.